ಇಲ್ಲಿ ಪಾಲಿಟಿಕ್ಸ್ ಏನೇನು ಆಗಿದೆ ಅನ್ನೋದು ನಾವಿಲ್ಲಿ ಗಮನಿಸಬೇಕು. ಇಲ್ಲಿ ದೆಹಲಿಗೆ ಹೋಗಿರುವಂತಹ ನಾಯಕರುಗಳು ಯಾರ್ಯಾರನ್ನೆಲ್ಲ ಭೇಟಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವಿನ ಭೇಟಿ, ಹಾಗೆಯೇ ಸತೀಶ್ ಹಾಗೂ ಸುರ್ಜೇವಾಲಾ ಅವರ ನಡುವಿನ ಭೇಟಿ. ಇನ್ನು ಮಹದೇವಪ್ಪ ಹಾಗೂ ಖರ್ಗೆ ಅವರ ಭೇಟಿ ಆಗಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಜೊತೆಯಲ್ಲೇ ಇದ್ರು. ಇನ್ನು ಮಹದೇವಪ್ಪ ಅವರು ಪ್ರತ್ಯೇಕವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿದ್ದಾರೆ. ಇದರ ಜೊತೆಗೇನೆ ಇನ್ನೂ ಒಬ್ಬರು ಸಚಿವರು ಹೋಗಿದ್ದಾರೆ, KH ಮುನಿಯಪ್ಪ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ. ಹಾಗೆಯೇ KH ಮುನಿಯಪ್ಪ ಅವರು KC ವೇಣುಗೋಪಾಲ್ ಅವರು ಕೂಡ ಭೇಟಿಯಾಗಿದ್ದಾರೆ. ಇವರೆಲ್ಲ ಹೋಗ್ತಾ ಇರುವಂತಹದ್ದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತು. ಒಂದು ಸಹಜವಾಗಿಯೇ ಈಗಾಗಲೇ SC ಒಳ ಮೀಸಲಾತಿ ಏನು ಹಂಚಿಕೆ ಮಾಡಿರೋದ್ರಿಂದಾಗಿ ಆ ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರುಗಳಿಗೆ ಮನವರಿಕೆ ಮಾಡಿಕೊಡುವ ಮತ್ತು ಅವ್ರನ್ನ ಅಭಿನಂದಿಸುವಂತಹ, ನಮ್ಮ ಪಕ್ಷ ಈ ರೀತಿಯಂಥ ಕ್ರಮವನ್ನು ಕೈಗೊಂಡಿದೆ, ನಿಮ್ಮ ನಾಯಕತ್ವದಲ್ಲಿ ಆಗಿದೆ ಅಂತೇಳಿ ಒಂದು ಹೂಗುಚ್ಛ ಕೊಟ್ಟು ಖರ್ಗೆ ಅವ್ರನ್ನ ಅಭಿನಂದಿಸುವಂಥ ಕೆಲಸ ಇರ್ಬೋದು, ವೇಣುಗೋಪಾಲ್ ಅವ್ರನ್ನ ಇರ್ಬೋದು, ಹಾಗೆಯೇ ಸುರ್ಜೇವಾಲಾ ಅವ್ರನ್ನ ಇರ್ಬೋದು, ಇವುಗಳನ್ನು ಅಭಿನಂದಿಸುವಂಥ ಕೆಲಸವನ್ನು ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಅಲ್ಲಿ. ಆದರೆ ಅದೆಲ್ಲಕ್ಕಿಂತ ಹೆಚ್ಚು ಚರ್ಚೆ ಆಗ್ತಾ ಇರುವಂಥದ್ದು ರಾಜ್ಯ ರಾಜಕಾರಣದ ಗೊಂದಲಗಳು. ಕರ್ನಾಟಕದ ಸರ್ಕಾರದಲ್ಲಿ ಇರುವಂತಹ ಗೊಂದಲಗಳು ಬಹುಶಃ ಬೇರೆ ಯಾವ ಸರ್ಕಾರದಲ್ಲೂ ಕೂಡ ಇರಲಾರದಷ್ಟು ಗೊಂದಲಗಳನ್ನು ಈ ಒಂದು ಸರ್ಕಾರ ಎದುರಿಸ್ತಾ ಇದೆ, ಅನುಭವಿಸ್ತಾ ಇದೆ, ಸೃಷ್ಟಿಸ್ತಾ ಇದೆ. ಮತ್ತೆ ಅದನ್ನು ಬಗೆಹರಿಸುವಂಥ ಉತ್ಸಾಹವನ್ನು ತೋರ್ತಾ ಇಲ್ಲ ಈ ಗೊಂದಲಗಳನ್ನು. ಇಲ್ಲಿ ನಾಯಕತ್ವದ ಗೊಂದಲಕ್ಕೆ ತೆರೆ ಎಳಿಬೇಕು ಅನ್ನುವಂಥದ್ದು ಎಲ್ಲರ ಒತ್ತಾಯ. ಆದರೆ ಆ ಗೊಂದಲ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದರೆ, ನಾಯಕತ್ವ ಗೊಂದಲದ ಬಗ್ಗೆನೇ ಮಾತನಾಡುವಂತಹ ರೀತಿಯಲ್ಲಿ ಕಾಂಗ್ರೆಸ್ನ ಒಳಗಡೆ ನಾಯಕರುಗಳ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಪುಟ ಪುನಾರಚನೆ ಆಗಬೇಕು, ಈ ನಿಟ್ಟಿನಲ್ಲೂ ಕೂಡ ಒತ್ತಡ ಹೇರುವ ಪ್ರಯತ್ನಗಳು ನಡೀತಾ ಇದ್ದಾವೆ. ಮಂತ್ರಿಗಳು ಕೂಡ ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಸಂಪುಟ ಪುನಾರಚನೆ ಆಗಬೇಕು. ಹಾಗೆ ಸಂಪುಟ ಪುನಾರಚನೆ ಆಗುವ ಸಂದರ್ಭದಲ್ಲಿ ಜಾತಿವಾರು ಉಪಮುಖ್ಯಮಂತ್ರಿಗಳನ್ನ ನೇಮಕ ಮಾಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಬೇಡಿಕೆಗಳಿದ್ದಾವೆ. ಜಾತಿವಾರು ಉಪಮುಖ್ಯಮಂತ್ರಿಗಳು ಆಗಬೇಕು ಅನ್ನುವಂಥದ್ದು. ಹಾಗೆಯೇ KPCC ಅಧ್ಯಕ್ಷಗಿರಿ, ಯಾಕಂದ್ರೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಇತ್ಯರ್ಥ ಆಯ್ತು ಅಂತ ಹೇಳಿ ಆದ್ರೆ ಆಗ KPCC ಅಧ್ಯಕ್ಷಗಿರಿಯು ಕೂಡ ಓಪನ್ ಆಗುತ್ತೆ. KPCC ಅಧ್ಯಕ್ಷಗಿರಿಯ ಬಗ್ಗೆ ನಿರ್ಧಾರಗಳು ಆಗಬೇಕು, ಅಥವಾ KPCC ಅಧ್ಯಕ್ಷಗಿರಿಯ ಬಗ್ಗೆ ನಿರ್ಧಾರ ಆಯ್ತು ಅಂತ ಹೇಳಿದ್ರೆ ಅದರ ಪರಿಣಾಮ ನೇರವಾಗಿ ಮುಖ್ಯಮಂತ್ರಿ ಕುರ್ಚಿಯ ಮೇಲೂ ಕೂಡ ಬಂದೇ ಬರುತ್ತೆ. ಇನ್ನು ಬೈ ಎಲೆಕ್ಷನ್ ಫ್ಯಾಕ್ಟರ್ ಬಗ್ಗೆಯೂ ಕೂಡ ಏನೇನು ಆಗಬಹುದು, ಹೇಗೆ ನಾವು ಕೆಲಸ ಮಾಡಿದ್ದೀವಿ, ಯಾವ ಸ್ವರೂಪದಲ್ಲಿ ನಮಗೆ ಜನರ ಮ್ಯಾಂಡೇಟ್ ಬರಬಹುದು, ಈ ನಿಟ್ಟಿನಲ್ಲಿನ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಹೀಗೆ ಕಾಂಗ್ರೆಸ್ ನಾಯಕರ ನಡುವೆ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. KH ಮುನಿಯಪ್ಪ ಅವರು ಮಾತನಾಡಿದ್ದಾರೆ. ಇವತ್ತು ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾದ ನಂತರ ಏನು ಹೇಳಿದ್ದಾರೆ ತೋರಿಸ್ತೀನಿ. ಬಹುತೇಕ ಈ ಚುನಾವಣೆ ಫಲಿತಾಂಶಗಳನ್ನು ಸೆಟ್ಲ್ ಹಾಕಿ ಅದಾದ ತಕ್ಷಣ ಅಲ್ಟಿಮೇಟ್ಲಿ ನಮ್ಮ ರಾಹುಲ್ ಗಾಂಧಿ ಕುರಿತು ಮಾತಾಡಿ ನಾನಂತೂ ಮನವಿ ಯಾವುದೇ ಕಾರಣಕ್ಕೆ ತಡ ಮಾಡಬಾರ್ದು, ಒಳ್ಳೆ ಕಾರ್ಯಕ್ರಮ ಕೊಟ್ಟು. ಇಲ್ಲಿ ಒಂದ್ ಕಡೆಯಲ್ಲಿ ದೆಹಲಿ ನಾಯಕರುಗಳನ್ನ ಭೇಟಿ ಆಗ್ತಿದ್ದಾರೆ, ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ, ಚರ್ಚೆಗಳು ಆಗ್ತಾ ಇದ್ದಾವೆ. ಹೊರಗಡೆ ಬಂದು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನ ನಾಯಕರುಗಳಾದಂಥವರು ಹೇಳ್ತಾ ಇದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಸುಮಾರು 1 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಹಾಗೂ ಡಾಕ್ಟರ್ SC ಮಹದೇವಪ್ಪ ಅವರು ಜೊತೆಯಾಗಿ ಹೋಗಿದ್ರು ನಿನ್ನೆ ಸಂಜೆ. ಮೊದಲಿಗೆ ಸತೀಶ್ ಜಾರಕಿಹೊಳಿ ಹೋಗಿದ್ರು, ಅನಂತರ ಅವರ ಜೊತೆಗೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ SC ಮಹದೇವಪ್ಪ ಅವರು ಕೂಡ. ನಾಯಕತ್ವ ಬಿಕ್ಕಟ್ಟಿನಿಂದ ಪಕ್ಷದಲ್ಲಾಗಿರುವ ಬೆಳವಣಿಗೆಗಳ ಬಗ್ಗೆ ವಿವರಣೆಯನ್ನು ಕೊಡುವಂತಹ ಕೆಲಸವನ್ನ ಸತೀಶ್ ಅವರು ಕೂಡ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿ ಅಲ್ಲ, ಆದರೆ ನಾಯಕರುಗಳಾಗಿರುವಂಥವರು ಅಧ್ಯಕ್ಷರುಗಳನ್ನು ಭೇಟಿಯಾದಾಗ ಈ ರೀತಿಯಾಗಿ ತಮ್ಮ ತಿಳುವಳಿಕೆಯ ಪ್ರಕಾರವಾಗಿ ತಮಗೆ ಏನೇನೆಲ್ಲ ಮಾಹಿತಿಗಳಿದಾವಲ್ಲ ಅವುಗಳನ್ನು ಹಂಚಿಕೊಳ್ಳುವುದು ಸರ್ವೇ ಸಾಮಾನ್ಯ. ಸಾಂಪ್ರದಾಯಿಕ ಅಹಿಂದ ಮತಗಳು ವಿಮುಖವಾಗುವ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ ಅನ್ನುವಂತಹ ಅಂಶವನ್ನ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ ಅಂತ ಮಾಹಿತಿ ಇದೆ. ಸಾಂಪ್ರದಾಯಿಕ ಅಹಿಂದ ಮತಗಳು ವಿಮುಖವಾಗುವ ಸಾಧ್ಯತೆಗಳಿದ್ದಾವೆ. ಹೀಗೆ ಮುಂದುವರಿತು ಅಂತ ಹೇಳಿ ಆದರೆ 2028ರ ಚುನಾವಣೆ ಎದುರಿಸುವಂಥದ್ದು ಕಷ್ಟ ಆಗುತ್ತೆ. ಅಹಿಂದ ವರ್ಗಗಳು ಕನ್ಸಾಲಿಡೇಟ್ ಆಗಿದ್ರೆ ಮಾತ್ರ ಕಾಂಗ್ರೆಸ್ನ ಭವಿಷ್ಯ ಉಜ್ವಲವಾಗಿರುತ್ತೆ ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ ನಾಯಕರ ಬಲವಾದಂತಹ ನಂಬಿಕೆ, ದೃಢವಾದಂತಹ ನಂಬಿಕೆ.
ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ನೀವು ಮಧ್ಯಪ್ರವೇಶ ಮಾಡಬೇಕು. ನಾಯಕತ್ವ ಬದಲಾವಣೆ ಆಗತ್ತೆ, ಆಗಲ್ಲ, ಇದರ ಬಗ್ಗೆ ಸ್ಪಷ್ಟತೆ ಬೇಕು ಅಂತೇಳಿ. ಈಗ ನಾಯಕತ್ವ ಬದಲಾವಣೆನೇ ಮಾಡಬೇಡಿ ಅನ್ನುವಂತಹ ರೀತಿಯಲ್ಲಿ ಬಹುಶಃ ಕಾಂಗ್ರೆಸ್ನ ಯಾವ ನಾಯಕರು ಮಾತಾಡ್ತಾ ಇಲ್ಲ. ನಾಯಕತ್ವ ಬದಲಾವಣೆ ಆಯಿತು ಅಂತೇಳಿ ಆದರೂ ಅದು ಆದಷ್ಟು ಬೇಗ ಆಗಬೇಕು. ಏನೇ ಆಗೋದಿದ್ರು ಕೂಡ ಆ ಗೊಂದಲಗಳಿಗೆ ತೆರೆ ಬೀಳಬೇಕು. ನಾಯಕತ್ವ ಬದಲಾವಣೆ ಗೊಂದಲಕ್ಕೆ ತೆರೆ ಎಳೆಯಿರಿ. ಒಂದು ವೇಳೆ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಮಾಡೋದಿದ್ರೂ ಕೂಡ ಈ ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆದೇ ಹೋದರೆ ಕಾಂಗ್ರೆಸ್ನ ಭವಿಷ್ಯಕ್ಕೆ ದೊಡ್ಡ ಪೆಟ್ಟಾಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಸಂಪುಟ ಪುನರಚನೆ ಮಾಡಿ ಹೊಸಬರಿಗೆ ಅವಕಾಶವನ್ನು ಕಲ್ಪಿಸಬೇಕು. ಯಾಕಂದರೆ ಬಹಳಷ್ಟು ಶಾಸಕರು ಕಾಯ್ತಾ ಇದ್ದಾರೆ ಮಂತ್ರಿಗಳಾಗಬೇಕು ಅಂತ ಹೇಳಿ. ಕೆಲವು ಸಚಿವರುಗಳು ಸಿಕ್ಕಿರುವಂತಹ ಅವಕಾಶವನ್ನು ಬಳಕೆ ಮಾಡಿಕೊಂಡು ಒಳ್ಳೆಯ ಕೆಲಸ ಮಾಡೋ ಬದಲಿಗೆ ಬಹಳ ಆರಾಮಾಗಿರುವಂಥವರು ಕೂಡ ಗೋಚರಿಸ್ತಿದ್ದಾರೆ. ಈ ಕಾರಣಕ್ಕಾಗಿ ಸಂಪುಟ ಪುನರಚನೆ ಮಾಡಿ ಹೊಸಬರಿಗೆ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂಥ ಒತ್ತಡ ಇರುವ ಪ್ರಯತ್ನ ನಡೆದಿದೆ. ಹಾಗೆಯೇ ಕರ್ನಾಟಕದವರಾಗಿ ಗೊಂದಲ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಬಿಡಬಾರ್ದಾಗಿತ್ತು. ತಾವೇ ಕರ್ನಾಟಕದ ಲೀಡರ್ ಆಗಿರುವಾಗ ಈ ರೀತಿಯಾಗಿ ಆದರೆ ಅದು AICC ಅಧ್ಯಕ್ಷರ ರಾಜ್ಯದಲ್ಲೇ ಈ ರೀತಿಯಂಥ ಗೊಂದಲಗಳಿದ್ದಾವೆ ಅನ್ನುವಂಥದ್ದು ಆಗುತ್ತೆ. ಹೀಗಾಗಿ ಈ ರೀತಿಯಾಗಿ ಬೆಳೆಯೋದಕ್ಕೆ ಬಿಡಬೇಡಿ. ಅಹಿಂದ ಸಮಾವೇಶ ಆಯೋಜನೆ ಮಾಡೋದಕ್ಕೆ ನಾವು ನಿರ್ಧರಿಸಿದ್ದೇವೆ. ಅಹಿಂದ ಸಂಘಟನೆಗಳೇನು ಶುರುವಾದವು, ಈ ಸಂಘಟನೆಯಾಗಿದ್ದು ಶುರುವಾಗಿ ಸುಮಾರು 25 ವರ್ಷಗಳ ಮೇಲಾಯಿತು. ಹೀಗಾಗಿ ಇದರದೊಂದು ಸಿಲ್ವರ್ ಜುಬ್ಲಿಯನ್ನು ಆಚರಿಸುವಂತಹ ನೆಪದಲ್ಲೂ ಕೂಡ ಅಹಿಂದ ಸಮಾವೇಶವನ್ನು ಮಾಡಬೇಕು ಅಂತೇಳಿ ನಾವು ನಿರ್ಧರಿಸಿದ್ದೇವೆ. ಅದನ್ನು ರಾಜಕೀಯದ ಹೊರತಾದ ವೇದಿಕೆಯಲ್ಲಿ, ಅಂದರೆ ಕಾಂಗ್ರೆಸ್ನ ವೇದಿಕೆಯ ಮೂಲಕವಾಗಿ ಅಲ್ಲ, ಅಹಿಂದ ವೇದಿಕೆಯ ಮೂಲಕವಾಗಿ ಮಾಡಬೇಕು ಅಂತೇಳಿ ಅಹಿಂದ ಸಮಾವೇಶಕ್ಕೆ ಪೂರಕವಾಗಿ 224 ಕ್ಷೇತ್ರಗಳ ಸರ್ವೆಯನ್ನು ಕೂಡ ಮಾಡಿಸಿದ್ದೀವಿ ಅಂತ. ಅಂದರೆ ಇದು ಸತೀಶ್ ಜಾರಕಿಹೊಳಿ ಅವರು ವೈಯಕ್ತಿಕ ನೆಲೆಯಲ್ಲಿ ಮಾಡಿಕೊಂಡಿರುವಂತಹ ಒಂದು ಸರ್ವೆ. 224 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅದರ ಪ್ರಕಾರ ಸದ್ಯಕ್ಕೆ ಚುನಾವಣೆ ನಡೆದರೆ ಹಾಲಿ 40 ಮಂದಿ ಶಾಸಕರು ಸೋಲುವ ಸಾಧ್ಯತೆ ಇದೆ. 140 ಇರುವಂತಹ ಕಾಂಗ್ರೆಸ್ನ ನಂಬರ್ 100ಕ್ಕೆ ಕುಸಿಯುವಂತಹ ಸಾಧ್ಯತೆ ಇದೆ. ಆ ರೀತಿಯಂಥ ಒಂದು ವ್ಯತಿರಿಕ್ತ ಪರಿಣಾಮಗಳಿದ್ದಾವೆ. ಗೊಂದಲಗಳಿಂದಾಗಿ ಗ್ಯಾರಂಟಿಗಳ ಫಲ ಪಕ್ಷಕ್ಕೆ ಸಿಗ್ತಾ ಇಲ್ಲ. ಪಕ್ಷದಲ್ಲಿ ಎಷ್ಟು ಗೊಂದಲಗಳಾಗಿದ್ದಾವೆ ಅಂತೇಳಿ ಆದರೆ ಇದರ ಫಲ, ಈ ಗ್ಯಾರಂಟಿ ಯೋಜನೆಗಳ ಫಲವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಕಾಂಗ್ರೆಸ್ಗೆ ಸಾಧ್ಯ ಆಗದೆ ಹೋಗಬಹುದು ಅನ್ನುವ ಆತಂಕದ ವಿಚಾರವನ್ನು ಕೂಡ ಅವರು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲೇ ಅವರು ಇನ್ನೂ ಒಂದು ದಾಳವನ್ನು ಉರುಳಿಸಿದ್ದಾರೆ. ಇದು ಬಹಳ ಮಹತ್ವದ್ದು ರಾಜ್ಯ ರಾಜಕಾರಣದ ದೃಷ್ಟಿಯಿಂದ. ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕು ಇಮಿಡಿಯೇಟ್ ಆಗಿ ಅನ್ನುವಂತಹ ಆಸೆಗಳು ಸತೀಶ್ ಜಾರಕಿಹೊಳಿ ಅವರಲ್ಲಿ ಇಲ್ಲ. ಈಗ ನಡೀತಾ ಇರುವಂತಹ ಸಿದ್ದರಾಮಯ್ಯ ವರ್ಸಸ್ DK ಈ ಒಂದು ಫೈಟ್ನ ನಡುವೆ ತಾನು ಮುಖ್ಯಮಂತ್ರಿ ಆಗಬೇಕು ಅಂತದಿಲ್ಲ. ಆದರೆ KPCC ಅಧ್ಯಕ್ಷ ಸ್ಥಾನದ ಬೇಡಿಕೆಯನ್ನು ಸತೀಶ್ ಅವರು ಇಟ್ಟಿದ್ದಾರೆ. DK ಅವರು ಒಂದು ವೇಳೆ ಮುಖ್ಯಮಂತ್ರಿ ಆದ್ರು ಅಂತ ಹೇಳಿ ಆದರೆ ಆಗ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗಬಹುದು. ಹೀಗಾಗಿ KPCC ಅಧ್ಯಕ್ಷ ಸ್ಥಾನವನ್ನು ನೀವು ನನಗೆ ಕೊಟ್ಟರೆ ಆ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ನಾನು ಸಿದ್ಧನಿದ್ದೇನೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. KPCC ಅಧ್ಯಕ್ಷ ಪಟ್ಟ ಕೊಡುವುದಾದರೆ ನಾನು ಸಿದ್ಧ ಇದ್ದೇನೆ, KPCC ಅಧ್ಯಕ್ಷತೆಯನ್ನು ನಿಭಾಯಿಸೋದಕ್ಕೆ ನಾನು ರೆಡಿ ಇದ್ದೀನಿ ಅನ್ನುವಂಥದ್ದನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಮತ್ತು ಸಚಿವ ಸ್ಥಾನದ ಜೊತೆಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ, ಅಂದರೆ ಸಚಿವ ಸ್ಥಾನವನ್ನು ಬಿಟ್ಟು ಅಲ್ಲ, ಆಲ್ರೆಡಿ 3 ವರ್ಷವನ್ನು ಕಂಪ್ಲೀಟ್ ಮಾಡಿರುವಂತಹ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದುಕೊಂಡು KPCC ಅಧ್ಯಕ್ಷರಾಗಿ ಕೆಲಸವನ್ನು ಶಿವಕುಮಾರ್ ಅವರು ಮಾಡಿದ್ದಾರೆ. ಹೀಗಾಗಿ ನಾನು ಕೂಡ ಮಂತ್ರಿ ಜೊತೆಗೆ KPCC ಅಧ್ಯಕ್ಷನಾಗಿ ಕೆಲಸ ಮಾಡಬಲ್ಲೆ. ಬದಲಾವಣೆ ಮಾಡೋದಾದರೆ ಅಹಿಂದ ನಾಯಕರ ಸ್ಥಾನಮಾನದ ಬಗ್ಗೆ ಸ್ಪಷ್ಟತೆಯನ್ನು ಕೊಡಬೇಕು. ಅಹಿಂದ ನಾಯಕರುಗಳಿಗೆ ಯಾವ್ಯಾವ ಸ್ಥಾನಮಾನ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಮಾತುಕತೆ ಆಗಿದೆ. ಅಹಿಂದ ವರ್ಗವನ್ನು ಬಿಟ್ಟು ನಿರ್ಣಯ ತೆಗೆದುಕೊಳ್ಳುವಂಥದ್ದು ಸಾಧ್ಯ ಇಲ್ಲ. ಯಾವುದೇ ನಿರ್ಣಯ ಕೈಗೊಳ್ಳದಿದ್ರು ಕೂಡ ಅಹಿಂದ ವರ್ಗಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಅದು ಒಂದು ಬಲವಾದಂತಹ ವೋಟ್ ಬ್ಯಾಂಕ್ ಆಗಿ ಕಾಂಗ್ರೆಸ್ನ ಜೊತೆಗೆ ನಿಲ್ತಾ ಇದೆ. ಹಿರಿಯ ನಾಯಕರ ಹುದ್ದೆ ಜವಾಬ್ದಾರಿಗಳ ಬಗ್ಗೆಯೂ ಕೂಡ ನಿರ್ಣಯಗಳು ಆಗಬೇಕು. ಹಿರಿಯ ನಾಯಕರುಗಳಿಗೆ ಏನೇನು ಹುದ್ದೆ, ಏನೇನು ಜವಾಬ್ದಾರಿ, ಯಾರಿಗೆ ಪಕ್ಷದ ಕೆಲಸ, ಯಾರಿಗೆ ಸರ್ಕಾರದ ಕೆಲಸ, ಯಾರು ಮಂತ್ರಿ, ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ನಿರ್ಣಯಗಳು ಆಗಬೇಕು ಅಂತ ಹೇಳುವಂಥದ್ದು ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಮುಂದಿಟ್ಟಿರುವಂತಹ ಒಂದು ಬೇಡಿಕೆ ಅನ್ನುವ ಮಾಹಿತಿ ಇದೆ. ಗೃಹ ಸಚಿವರಾಗಿರುವಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ನಾಯಕರುಗಳ ಹೈಕಮಾಂಡ್ ಭೇಟಿಯ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ, ತೋರಿಸ್ತೀನಿ. ಜನಾಭಿಪ್ರಾಯ ಅವರವರ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಮಾತಾಡ್ತಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಅದೆಲ್ಲವನ್ನು ಗಮನಿಸಿ ತೀರ್ಮಾನ ತಗೊಳ್ತಾರೆ.
ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಅವರೆಲ್ಲ ಬರ್ಡೇ ಗಿಫ್ಟ್ಗೆ ಕಾಯ್ತಾ ಇದ್ದಾರೆ. ಅಚ್ಚರಿಯ ಗಿಫ್ಟ್ ಸಿಗ್ಬೋದಾ ಹೈಕಮಾಂಡ್ ಸರ್? ಅದೇ ಹೇಳಿದ್ನಲ್ಲ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರೆ ಆ ತೀರ್ಮಾನ ನಾವೆಲ್ಲ ಒಪ್ಕೊಳ್ತೀವಲ್ಲ. ಇಲ್ಲಿ ಈಗಾಗಲೇ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ವಿ. ಇದರ ನಡುವೆನೇ KN ರಾಜಣ್ಣ ಅವರು ಒಂದು ಮಹತ್ವದ ವಿಚಾರವನ್ನು ಮಾತನಾಡಿದ್ದಾರೆ. ದೆಹಲಿ ಪರ್ವದ ಸಂದರ್ಭದಲ್ಲಿ ಅವರು ಹೇಳಿರುವಂತಹ ಮಾತು ಬಹಳ ಮುಖ್ಯವಾಗಿದೆ. ರಾಜ್ಯದಲ್ಲಿ ಸರ್ಕಾರ ಇದೆ, ಇನ್ನೂ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಹೈಕಮಾಂಡ್ನಲ್ಲಿ ಏನಿಗೆ ಗೊಂದಲ ಇದೆ, ಗೊಂದಲನ ನಿವಾರಣೆ ಜಾಗ್ರತೆ ಮಾಡಿದಷ್ಟು ಪಕ್ಷಕ್ಕೆ ಮತ್ತು ರಾಜ್ಯ ಜನರಿಗೆ ಒಳ್ಳೆಯದು ಅಂತಕ್ಕಂಥ ಭಾವನೆ ಮೊದಲಿಂದನೂ ಅವರು ವ್ಯಕ್ತಪಡಿಸಿದ್ದಾರೆ, ನಾನು ವ್ಯಕ್ತಪಡಿಸ್ತೀನಿ. ಮತ್ತೊಮ್ಮೆ ಅಲ್ಲಿ ಹೈಕಮಾಂಡ್ ನಮ್ಮ ಮುಖಂಡರುಗಳಿಗೆ ಮನವರಿಕೆ ಮಾಡಲಿಕ್ಕೆ ಹೋಗಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ, ಅದು ನಾನು ಸ್ವಾಗತವನ್ನು ಕೂಡ ಮಾಡ್ತೇನೆ. ನಾನು ಮತ್ತೊಮ್ಮೆ ಒತ್ತಾಯ ಮಾಡ್ತೀನಿ, ಏನು ಹೈಕಮಾಂಡ್ ಏನಿದೆ ಇಲ್ಲಿ ಈ ರೀತಿಯ ಗೊಂದಲ ಮುಂದುವರಿಯಲಿಕ್ಕೆ ಅವಕಾಶ ಕೊಡಬಾರ್ದು. ಎಷ್ಟು ದಿವಸ ಗೊಂದಲ ಮುಂದುವರಿಯುತ್ತೆ, ಇಟ್ ಈಸ್ ವೆರಿ ಡೆಟ್ರಿಮೆಂಟಲ್ ಫಾರ್ ದಿ ಪಾರ್ಟಿ ಆಸ್ ವೆಲ್ ಆಸ್ ದಿ ಗವರ್ನೆನ್ಸ್. ಆಲ್ ಪಾಲಿಟಿಷಿಯನ್ಸ್ ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂಥದ್ದಲ್ಲ. ಅಧಿಕಾರ ಕಳ್ಕೊಂಡವರು ಗಳಿಸ್ತಾರೆ, ಗಳಿಸಿರ್ತಕ್ಕಂಥವ್ರು ಉಳಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ, ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ, ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ಅವರು ಚೀಫ್ ಮಿನಿಸ್ಟರ್ ಈಸ್ ಇನ್ ದ ಓಪನ್ ಮೈಂಡ್. ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಏನು ಸೂಚನೆ ಕೊಡ್ತಾರೆ, ಸೂಚನೆಯಂತೆ ನಾನು ನಡೀತೀನಿ, ಆ ಸೂಚನೆ ಪಾಲನೆ ಮಾಡ್ತೀನಿ. ಆ ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಅಂತಕ್ಕಂಥದ್ದು ಅವರ ಒಂದು ಅಭಿಮತ ಇದೆ. ಸೊ ಆ ದೃಷ್ಟಿಯಲ್ಲಿ ಆ ಚರ್ಚೆನೂ ಕೂಡ ಅಷ್ಟೇ. ಈಗ ಹೈಕಮಾಂಡ್ ಈಗ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಅದನ್ನ ಕೇಳ್ತೀನಿ ಅನ್ನೋದನ್ನ ಪದೇ ಪದೇ ರೀಟರೇಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ. ಅವರು ಎಲ್ರಿಗೂ ಹೇಳಿದ್ದು ಏನು ತೀರ್ಮಾನ ಕೊಡ್ತಾರೆ ಆ ತೀರ್ಮಾನದಂತೆ ನಾವೆಲ್ಲ ನಡ್ಕೊಂಡು ಹೋಗೋಣಪ್ಪ ಅಂತಕ್ಕಂಥ ಸಲಹೆ ಅವರು ಕೂಡ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಸಚಿವರು ಕೂಡ ಒಪ್ಪಿದ್ದಾರೆ. ಸಿದ್ದರಾಮಯ್ಯ ನಂತರ ನಾವು ದಲಿತ ಮುಖ್ಯಮಂತ್ರಿ ಕ್ಲೈಮ್ ಮಾಡ್ತೀನಿ ಅಂತ ಬಹಿರಂಗವಾಗಿ ಹೇಳಿದ್ವಿ. ತಪ್ಪೇನಿದೆ, ನಾವು ಅದಕ್ಕೆ ಬದ್ಧ. ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಬದ್ಧ ಇದೆ. ಪಕ್ಷದ ಸಾರಥ್ಯನು ಬದಲಾಗಬೇಕು ಅಂತ ಏನಾದ್ರು ಎಲ್ಲರೂ ಬದಲಾಗಬೇಕು. ಯಾವ ಮಂತ್ರಿಗಳು ಬದಲಾಗಬೇಕು ಅಂತ ಅಂದಾಗ ಪಕ್ಷದ ಸಾರಥ್ಯನು ಯಾಕೆ ಬದಲಾಗಬಾರ್ದು? ಅದೆಲ್ಲನೂ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ. ನೋಡ್ರಿ, ಮುಂದಿನ ಚುನಾವಣೆ ಏನಿದೆಯಲ್ಲ ಇನ್ನೂ 2 ವರ್ಷ ಇದ್ದಾವೆ. 2 ವರ್ಷದ ಚುನಾವಣೆ ಫಲಿತಾಂಶದ ಬಗ್ಗೆ ಈಗೇನೆ ನಾವು ಯಾವ್ದು ರೀತಿ ಆಗಬಹುದು ಅಂತಕ್ಕಂಥದ್ದು. ಯಾಕೆಂದ್ರೆ ಪಾಲಿಟಿಕ್ಸ್ ಇಟ್ ಇಸ್ ಅ ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್ ಇನ್ ದ ಅರ್ತ್. ಈಗ 1 ನಿಮಿಷಕ್ಕೆ ಏನ್ ಬೇಕಾದ್ರೂ ಆಗ್ಬೋದು, ಗೊತ್ತಾಯ್ತಾ? ಅದರಿಂದ ರಾಜಕಾರಣದಲ್ಲಿ ಬಹಳಷ್ಟು ಸಮಯ ಇದೆ, ಇನ್ನು ನೀರು ಬಹಳಷ್ಟು ಹರಿಬೇಕಾದಂಥ ದೂರನೂ ಇದೆ. ಅದರಿಂದ ಆಗ ಏನೇನಾಗ್ತವೆ ಅಂತೇಳಿ ಈಗಲೇ ನಾವು ಪ್ರಿಡಿಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಕೈಯಿಂದ ವರ್ಗಗಳು ಏನೆಲ್ಲ ನಾವು ನಿರೀಕ್ಷೆ ಮಾಡಿದ್ದು ಈ ಸರ್ಕಾರದಲ್ಲಿ ಅದು ನಮಗೆ ಫಲಪ್ರದ ಆಗಿಲ್ಲ ಅಂತಕ್ಕಂಥದ್ದು ಹಿಂದ ವರ್ಗಗಳ ಭಾವನೆ ಇದೆ. 13-18 ಸಿದ್ದರಾಮಯ್ಯ, 23-28 ಸಿದ್ದರಾಮಯ್ಯ, ಅಥವಾ 23ರಿಂದ ಇಲ್ಲಿನವರೆಗೂ ಸಿದ್ದರಾಮಯ್ಯ, ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಜನ ಅದನ್ನ ಹೇಳ್ತಾರೆ ಅಷ್ಟೇ. ಹೀಗೆ ಸಿದ್ದರಾಮಯ್ಯನವರ ಇಂದಿನ ಸ್ಥಿತಿ, ಹಿಂದಿನ ಸ್ಥಿತಿ, ಮುಂದಿನ ಸ್ಥಿತಿ, ಆಗುವ ಸ್ಥಿತಿ, ಆಗಬಾರದ ಸ್ಥಿತಿ, ಎಲ್ಲದ ಸ್ಥಿತಿಗಳ ಬಗ್ಗೆಯೂ ಕೂಡ KN ರಾಜಣ್ಣ ಅವರು ಮಾತನಾಡಿದ್ದಾರೆ. ಬಹಳಷ್ಟು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರ ಸುತ್ತಲೂ ಏನು ನಡೀತಾ ಇದೆ ಅನ್ನೋದರ ಬಗ್ಗೆ. ಆದರೆ ಪುನರ್ರಚನೆಯ ಸರ್ಕಸ್, ರಾಜಣ್ಣ ಅವರು ಏನು ಹೇಳಲಿ, ಯಾರು ಯಾವುದೇ ಮಾತಾಡಲಿ, ಪುನರ್ರಚನೆಗೆ ಬೇಕಾದಂತಹ ಸರ್ಕಸ್ ಮಾತ್ರ ಕಾಂಗ್ರೆಸ್ಸಲ್ಲಿ ಜೋರಾಗಿ ನಡೀತಾ ಇದೆ. ದೊಡ್ಡವರ ಹಿಂದೆ ಚಿಕ್ಕವರು ಕೂಡ ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ಒಂದು ಕಡೆ ಮಂತ್ರಿಗಳು ಹೋಗ್ತಾ ಇದ್ರೆ, ಮತ್ತೊಂದು ಕಡೆಯಿಂದ ಶಾಸಕರುಗಳು ಹೋಗ್ತಾ ಇದ್ದಾರೆ. ಹೀಗೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಆಸೆಗಳನ್ನು ಮುಂದಿಟ್ಟುಕೊಂಡು ದೆಹಲಿ ವಿಮಾನಗಳನ್ನು ಹತ್ತುತ್ತಾ ಇದ್ದಾರೆ. ಪುನರ್ರಚನೆ ಪ್ರಸ್ತಾಪದ ಬೆನ್ನಲ್ಲೇ ಆಕಾಂಕ್ಷಿಗಳು ದೆಹಲಿಗೆ ದೌಡಾಯಿಸುವುದಕ್ಕೆ ಶುರು ಮಾಡಿದ್ದಾರೆ. ಅವರುಗಳಿಗೂ ಕೂಡ ಒಂದು ಆಸೆ, ಈ ಬಾರಿ ಸರ್ಕಾರ ಹೆಂಗೂ ನಮ್ದಿದೆ, ಈ ಬಾರಿಯ ಮಂತ್ರಿಗಳಾಗೋಣ ಅಂತ ಹೇಳಿ. ಮುಂದಿನ 2 ವರ್ಷ ಆದರೂ ಕೂಡ ಆಡಳಿತವನ್ನು ನಡೆಸೋಣ. ಮೇ 4ಕ್ಕೂ ಮುಂಚಿತವಾಗಿಯೇ ದೆಹಲಿಗೆ ಹೋಗಿ ಅಲ್ಲಿಯೇ ಲಾಬಿ ನಡೆಸೋದಕ್ಕೆ ಒಂದು ತಂಡ ರೆಡಿಯಾಗಿದ್ದರೆ, ಅಂದರೆ ಒಂದು ತಂಡ ಅಂದರೆ ಕೇವಲ ಒಂದೇ ತಂಡ ಅಲ್ಲ, ಇದು ಹಲವು ತಂಡಗಳಿದ್ದಾವೆ. ಅದರ ಮೊದಲ ಬ್ಯಾಚ್ನಲ್ಲಿ ಈ ರೀತಿಯಾಗಿ ಹೋಗೋದಕ್ಕೆ, ಮೇ 4ರ ಬಳಿಕವೂ ಕೂಡ ದೆಹಲಿಗೆ ಹೋಗೋದಕ್ಕೆ ಆಕಾಂಕ್ಷಿಗಳ ಮತ್ತೊಂದು ಟೀಮ್ ರೆಡಿ ಆಗ್ತಾ ಇದೆ.
ಮೇ 4ರ ನಂತರ ಹೋಗೋದಕ್ಕೆ. ಅದರಲ್ಲಿ ಹಿರಿಯ ಶಾಸಕರದ್ದು ಒಂದು ಟೀಮ್ ಹೋಗ್ಬೋದು, ಕಿರಿಯ ಶಾಸಕರದ್ದು ಒಂದು ಟೀಮ್ ಹೋಗ್ಬೋದು, ಜಾತಿವಾರು ಟೀಮ್ಗಳು ಹೋಗ್ಬೋದು. ಈಗಾಗಲೇ ಹೋಗಿರುವ ತಂಡ ನೋಡಿ, ಬಸವರಾಜ ರಾಯರೆಡ್ಡಿ, ರಿಜ್ವಾನ್ ಅರ್ಷದ್, ಹಂಪನಗೌಡ ಬಾದರ್ಲಿ, MLC ಸಲೀಂ ಅಹಮದ್ ಇವರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ. ನೇರವಾಗಿ ದೆಹಲಿಗೆ ಹೋದವರೆಲ್ಲರೂ ಕೂಡ ಮಂತ್ರಿಗಳಾಗೇ ಬಿಡ್ತಾರೆ ಅಂತ ಹೇಳಲ್ಲ, ಆದರೆ ಅಂಥದ್ದೊಂದು ಪ್ರಯತ್ನವನ್ನಂತೂ ಬಹಳ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿದ್ದು ಕೆಲವರಿಂದ ಸಂಪುಟ ಸೇರುವ ಸರ್ಕಸ್ ಕೂಡ ನಡೀತಾ ಇದೆ. ಇಲ್ಲೂ ಸಿದ್ದರಾಮಯ್ಯನವರ ಮನೆ, ಶಿವಕುಮಾರ್ ಅವರ ಮನೆ, ಹೀಗೆ ಅಲೆದಾಟಗಳು ನಡೀತಾ ಇದ್ದಾವೆ. ಜಾತಿ, ಸಮುದಾಯ, ವಲಯವಾರು ಮಾನದಂಡಗಳ ಪರಿಗಣನೆಗೂ ಕೂಡ ಒತ್ತಾಯ, ಒತ್ತಡ ಇವೆಲ್ಲವೂ ಕೂಡ ನಡೀತಾ ಇದ್ದಾವೆ. ಹಾಗೂ ಈ ಮೂಲಕ ತಮಗೆ ಅಧಿಕಾರ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಕಾಂಗ್ರೆಸ್ಸಿನ ಶಾಸಕರು ಇಟ್ಕೊಂಡಿದ್ದಾರೆ. ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ಏನು ಹೇಳ್ತಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಕಾಂಗ್ರೆಸ್ ಸರ್ಕಾರದಲ್ಲಿ ವಿಶೇಷವಾಗಿ ಎಲ್ಲ ಜಾತಿಯವರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಹಿಂದಿನಿಂದಲೂ ಕೂಡ ಬಂದಿದೆ. ಆದರೆ ಈ ಬಾರಿ ನಮಗೆಲ್ಲ ವಿಶ್ವಾಸ ಇದೆ, ಯಾವುದೇ ಕಾರಣಕ್ಕೂ ಕೂಡ ಕ್ಯಾಬಿನೆಟ್ ಬದಲಾವಣೆ ಆಗ್ತಕ್ಕಂಥದ್ದು ಮುಂದಕ್ಕೆ ಹೋಗೋದಿಲ್ಲ, ಬದಲಾವಣೆ ಆಗ್ತದೆ. ನಂತರ ಮೇ 5ರ ನಂತರ 15ರ ಒಳಗಡೆ ಒಳ್ಳೆ ಸುಸೂಚಿತ ಕರ್ನಾಟಕ ರಾಜ್ಯ ಬರಬಹುದು ಅಂತ ನಾವಾದರೂ ಕೂಡ ಆಶಾಭಾವನೆಯಿಂದ ಇದ್ದೇವೆ. ಸಿದ್ದರಾಮಯ್ಯ ಸಾಹೇಬರು ಕುರುಬ ಸಮುದಾಯದಿಂದ ಮುಖ್ಯಮಂತ್ರಿಗಳಾಗಿಲ್ಲ, ಎಲ್ಲಾ ಸಮಾಜದವರ ಪ್ರೀತಿ ವಿಶ್ವಾಸದಿಂದ ಆಗಿದ್ದಾರೆ. ಅದಕ್ಕೆ ಸಮಾಜ ಕನ್ಸಿಡರ್ ಮಾಡಬೇಡ್ರಿ, ಈ ಭಾಗಕ್ಕೆ ಒಂದು ಕೊಡ್ರಿ ಅಂತ ಪ್ರಸ್ತಾಪ ಮಾಡಿದ್ದಾರೆ ಸರ್. ಮಾಡ್ಬೋದು, ಏನು ಕೇಳೋದ್ರಾಗ ತಪ್ಪೇನಿದೆ, ಕೇಳಿರ್ಬೋದು. ಸಚಿವ ಸಂಪುಟ ಪುನರ್ರಚನೆ ತಾವು ನಾನು ಸಚಿವ ಆಗ್ಬೇಕು ಅಂತಕ್ಕಂಥ ಅಪೇಕ್ಷೆನೆ ಬಿಟ್ಬಿಟ್ಟಿದ್ದೀನಿ. ನನಗೆ ಯಾಕೆ ಅದನ್ನು ಹೇಳ್ತೀನಿ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ. ಆದರೆ ದೆಹಲಿ ಪರ್ವದಲ್ಲಿ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ಅಧಿಕಾರದ ಸೂತ್ರ ಸಿಗುತ್ತೆ, ಇದನ್ನು ಬಹಳ ಕುತೂಹಲದಿಂದ ನೋಡಬೇಕಾಗಿದೆ. ಇದರ ನಡುವೆನೇ ಮೇ 15ಕ್ಕೆ ಫಿಕ್ಸ್ DK CM ಗ್ಯಾರಂಟಿ. DK ಟೀಮ್ನಿಂದ ಮತ್ತೊಂದು ದಾಳ. ಇಕ್ಬಾಲ್ ಮಾತಿಗೆ DK ಏನಂತಾರೆ? ಇದುವೇ ಚದುರ್ಗದ 2ನೇ ಸ್ಟೋರಿ, ಬರ್ತ್ಡೇ ಗಿಫ್ಟ್. DK ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಕ್ಕಬೇಕು. ಮೇ 15ಕ್ಕೆ ಕೊಡ್ತಾ ಇದೆ, ಸಂತೋಷ ಸಿಗುತ್ತೆ ಅಂತ ನಾನು ಬಹಳಷ್ಟು ಆಶಾಭಾವನೆ. ರಾಜಕಾರಣದಲ್ಲಿ ಒಂದು ಬದಲಾವಣೆ ಆಗಲಿ ಅಂತ ನಾವೆಲ್ಲ ಬಯಸಿದ್ದೀವಿ. ಶಿವಕುಮಾರ್ ಅವ್ರಿಗೆ ಬರ್ತ್ಡೇ ಗಿಫ್ಟ್ ಸಿಗುತ್ತೆ ಅಂತ ಹೇಳಿ ಶಿವಕುಮಾರ್ ಅವರು ಕಾಯ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಶಿವಕುಮಾರ್ ಅವರ ಸುತ್ತಲಿರುವಂತಹ ಶಾಸಕರಂತೂ ಈ ಬಾರಿ DK ಶಿವಕುಮಾರ್ ಅವರ ಬರ್ತ್ಡೇಗೆ ದೊಡ್ಡ ಗಿಫ್ಟ್, ಅವರ ಜೀವನದ ಅತಿ ದೊಡ್ಡ ಗಿಫ್ಟ್ ಸಿಗುತ್ತೆ ಹೈಕಮಾಂಡ್ ಕಡೆಯಿಂದ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಕಾದು ನೋಡುವ ತಂತ್ರ, ಮತ್ತೊಂದು ಕಡೆಯಲ್ಲಿ ಮೌನವಾಗಿಯೇ ಪ್ರತಿತಂತ್ರವನ್ನು ರೂಪಿಸುವಂತಹ ಕೆಲಸ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂಥದ್ದು. ಬರ್ತ್ಡೇ ಹೊತ್ತಿಗೆ ಸಿಹಿ ಸುದ್ದಿಯ ನಿರೀಕ್ಷೆಯಲ್ಲಿ DK ಬ್ರದರ್ಸ್ ಕೂಡ ಇದ್ದೇ ಇದ್ದಾರೆ. ಯಾಕಂದರೆ ಕಾದು ನೋಡುವ ತಂತ್ರ ಒಂದು ಕಡೆ ನಡೀತಾ ಇದೆ, ಮೌನವಾಗಿ ಪ್ರತಿತಂತ್ರ ರೂಪಿಸ್ತಾ ಇದ್ದಾರೆ. ದೊಡ್ಡ ಸಿಹಿ ಸುದ್ದಿ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಬ್ರದರ್ಸ್ಗೆ ಇದ್ದೇ ಇದೆ. ಆದರೆ ಮೇ 4ರ ಬಳಿಕದ ತೀರ್ಮಾನಗಳತ್ತ ಎಲ್ಲರ ಚಿತ್ತವೂ ಕೂಡ ಈಗ ನೆಟ್ಟಿರುವಂಥದ್ದು. ವಿಶೇಷವಾಗಿ ಇಲ್ಲಿ ಕೆಲವರು ಭವಿಷ್ಯಕಾರರು ಕೂಡ ಇದ್ದಾರೆ, ರಾಜಕೀಯ ಭವಿಷ್ಯಕಾರರಿದ್ದಾರೆ, ಕೆಲವರು ಮುಹೂರ್ತ ಇಡೋರಿದ್ದಾರೆ. ಅದರಲ್ಲಿ ಅಂತಹ ಮುಹೂರ್ತ ಇಡೋದರಲ್ಲಿ ಬಹಳ ಫೇಮಸ್ ಆಗಿರುವಂಥವ್ರು ಯಾರು ಅಂತ ಹೇಳಿದ್ರೆ ಅದು ರಾಮನಗರದ ಶಾಸಕರು. ಅವರು ಈಗಾಗಲೇ DK ಶಿವಕುಮಾರ್ ಅವ್ರನ್ಗೆ ಅವರು ಇಟ್ಟಂತಹ ಮೊದಲ ಮುಹೂರ್ತದಿಂದಲೇ ಲೆಕ್ಕ ಹಾಕೋದಿದ್ರೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಲ್ರೆಡಿ 6 ತಿಂಗಳು ಆಗಬೇಕಾಗಿತ್ತು, ಕನಿಷ್ಠ 3 ತಿಂಗಳಾದರೂ ಕಳಿಬೇಕಾಗಿತ್ತು. ಯಾಕೆಂದರೆ ಜನವರಿ 9ಕ್ಕಾಗ್ಬೋದು, ಫೆಬ್ರವರಿ 9ಕ್ಕಾಗ್ಬೋದು, ಫೆಬ್ರವರಿ 6ಕ್ಕಾಗ್ಬೋದು, ಹೀಗೆ ಬೇರೆ ಬೇರೆ ಡೇಟ್ಗಳನ್ನು ಅವರು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರುವಂತಹ ಡೇಟ್ಗಳು ಪಾಸಾಗಿ ಮುಂದಕ್ಕೆ ಹೋಗಿದ್ದಾವೆ ಹೊರತು ಬೇರೆ ನೀನು ಬೆಳವಣಿಗೆಗಳು ನಡೆದಿಲ್ಲ ಅನ್ನುವಂಥದ್ದು ಮತ್ತೊಂದು ವಾಸ್ತವ. ಕಾದು ನೋಡುವ ತಂತ್ರ. ಇವರೊಬ್ಬರು ಜನವರಿ 1ರ ತನಕ ಮಾತಾಡಲ್ಲ ಅಂಥೇಳಿ ಮೌನ ವಹಿಸಿದ್ರು ಡಿಸೆಂಬರ್ ತಿಂಗಳಿನಲ್ಲಿ. ನವೆಂಬರ್ 20ರ ನಂತರ ಮಾತಾಡಲ್ಲ ಅಂಥೇಳಿ ಬಸವರಾಜ್ ಶಿವಗಂಗಾ ಅವರು. ಇವರು ಜನವರಿ ತಿಂಗಳಿನಲ್ಲಿ ಮುಹೂರ್ತವನ್ನು ಕೊಟ್ಟಂಥವ್ರು ರಾಮನಗರದ ಶಾಸಕರು. ಅಫ್ಕೋರ್ಸ್ ರಂಗನಾಥ್ ಅವರು ವೆರಿ ಸ್ಟ್ರಾಂಗ್ ಆಗಿ ಅವರು ಯಾವುದೇ ಡೇಟ್ಗಳನ್ನು ಹೇಳ್ತಾರೆ, ಅವ್ರ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಸಹಜವಾಗಿ ಒಬ್ಬ ಶಾಸಕರು ಇಟ್ಕೊಳ್ಬೋದಾ ಅಂತ ನಿರೀಕ್ಷೆಯನ್ನು ಅವ್ರು ಇಟ್ಕೊಂಡಿದ್ದಾರೆ ಒಬ್ಬ ಬೆಂಬಲಿಗನಾಗಿ.
ಶಿವಕುಮಾರ್ ಅವರ ಆಪ್ತರಾಗಿ ಅವರು ಅಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಹಿರಿಯ ಸಚಿವರ ದೆಹಲಿ ಭೇಟಿ ಬಗ್ಗೆ ಕಾಂಗ್ರೆಸ್ನ ಶಾಸಕರಲ್ಲಿ ಕುತೂಹಲ ಗರಿಗೆದರಿದೆ. ಯಾಕಂದರೆ ಎಲ್ಲರೂ ಕೂಡ ಅವರವರದೇ ಲೆಕ್ಕಾಚಾರದಲ್ಲಿ ಮಾತನಾಡ್ತಾ ಇದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಕಾದು ಕುಳಿತಿದ್ದಾರೆ ಶಿವಕುಮಾರ್ ಅವರ ತಂಡದ ಸದಸ್ಯರು. ಹೈಕಮಾಂಡ್ ಏನು ಹೇಳುತ್ತೆ, ಹೈಕಮಾಂಡ್ ಯಾವಾಗ ತೀರ್ಮಾನ ಕೊಡುತ್ತೆ, ಹೈಕಮಾಂಡ್ನಿಂದ ಯಾವಾಗ ಗಿಫ್ಟ್ ಸಿಗುತ್ತೆ, ಇದು ಇವ್ರುಗಳಿರುವಂತಹ ನಿರೀಕ್ಷೆ. ಮೇ 15ಕ್ಕೆ DK ಶಿವಕುಮಾರ್ ಅವರ ಬರ್ತ್ಡೇ ಇದೆ. ಹೀಗಾಗಿ ಖುಷಿಯ ಸುದ್ದಿ, ಸಿಹಿಯ ಸುದ್ದಿ ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಈ ಶಾಸಕರುಗಳು ಕೂಡ ಇದ್ದಾರೆ. ವಿಶೇಷವಾಗಿ ಈ ಬಾರಿಯ ಮೇ 15 ಶಿವಕುಮಾರ್ ಅವರ ಪಾಲಿಗೆ ಅತ್ಯಂತ ನಿರ್ಣಾಯಕ ಅಂತೇಳಿ ಅವರ ಬೆಂಬಲಿಗರೇ ಅಂದ್ಕೊಂಡಿದ್ದಾರೆ. ಹಾಗಾಗಿ ಅವತ್ತೇ ಅವರಿಗೆ ಬರ್ತ್ಡೇ ಗಿಫ್ಟ್ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಮೇ 15ಕ್ಕೆ ಶಿವಕುಮಾರ್ ಅವರು CM ಆಗೇ ಆಗ್ತಾರೆ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಅವರು ಈಗಾಗಲೇ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಅವರು ಡೇಟ್ ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಹಿಂದೆ ಅವರು ಡೇಟ್ ಅನೌನ್ಸ್ ಮಾಡಿದ್ರು, ಆದರೆ ಆ ದಿನಗಳು ಪಾಸ್ ಆದುವೆ ಹೊರತು ಅವ್ರಿಗೆ ಹೇಳಿದಂತಹ ಘಟನೆಗಳು ಅವತ್ತು ಸಂಭವಿಸಿರಲಿಲ್ಲ. ಆದರೆ ಈ ಬಾರಿ ಅವರು ಹೇಳ್ತಿದ್ದಾರೆ ಮೇ 15ಕ್ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಈ ವಿಚಾರದಲ್ಲಿ ಶಿವಕುಮಾರ್ ಅವರ ಆಪ್ತ ಶಾಸಕರಿರುವಂತಹ ವಿಶ್ವಾಸ ಎಂಥದ್ದು ಅನ್ನೋದನ್ನು ತೋರಿಸ್ತೀನಿ. ವಿಷಯಕ್ಕೆ ಹೋಗಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಅವರು ಜಾರಕಿಹೊಳಿ ಇರ್ಬೋದು, ಮಾದೇವಪ್ಪನವ್ರು ಇರ್ಬೋದು, ನಮ್ಮ ಹಿರಿಯ ಸಚಿವರುಗಳು ರಾಜ್ಯದ ಬಗ್ಗೆ ಚಿಂತನೆ ಇಟ್ಟು ಹೋಗಿ ಮಾತಾಡ್ಲಿಕ್ಕೆ ಹೋಗಿದ್ದಾರೆ ಅಂದ್ಕೊಂಡಿದ್ದೀನಿ. ಮೇ 15ಕ್ಕೆ DK ಶಿವ ಬರ್ತಾರೆ, ಗಿಫ್ಟ್ ಸಿಗುತ್ತಾ ಹೈಕಮಾಂಡ್? ನಮ್ಮೆಲ್ರಿಗೂ ಆಸೆ DK ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಕ್ಕಬೇಕು. ಅವರ ಮಾರ್ಗದರ್ಶನದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವೆಲ್ಲರೂ ಕೂಡ ಚಾಲನೆಯನ್ನ ನೋಡಬೇಕು, ಈ ರಾಜ್ಯದ ಅಭಿವೃದ್ಧಿ ನೋಡ್ಬೇಕಂತ ಹೇಳಿ ಸಾಕಷ್ಟು ಶಾಸಕರುಗಳು, ಸಚಿವರುಗಳು, ಕಾರ್ಯಕರ್ತರುಗಳು, ಮುಖಂಡರುಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಆ ಬಯಕೆಯನ್ನು ಇಟ್ಕೊಂಡಿದ್ದಾರೆ. ನಾನು ಅಂದ್ಕೊಂಡಿದ್ದೀನಿ ಮೇ 15ರೊಳಗಡೆ ಅವ್ರಿಗೆ ಅಧಿಕಾರ ಸಿಗ್ತದೆ ಅಂತ ಆಸೆ, ಅಭಿಲಾಷೆ ನನ್ನ ಮನಸ್ಸಲ್ಲೂ ಇದೆ. ಜಾತಿ ಧರ್ಮಗಳಿಲ್ವ, ಎಲ್ಲರೂ ಈಗ ಮೊನ್ನೆ ಲಿಂಗಾಯತರುಗಳು ನಮ್ಮ ಎಲ್ಲರನ್ನ ಕಿತ್ತಾಡ್ಕೊಂಡು ಎಲ್ಲರೂ ನೋಡ್ಲಿವ ನೀವೆಲ್ಲರೂ ಕೂಡ ಎಲ್ಲತ್ರಲ್ಲೂ ಇರ್ತದೆ. ಅದೆಲ್ಲ ಸರ್ವೇ ಸಾಮಾನ್ಯ, ಅವೆಲ್ಲರೂ ನಾನು ಅದಕ್ಕೆಲ್ಲ ದೊಡ್ಡದಾಗಿ ನಾನು ಮಾತಾಡೋಕೆ ಇಷ್ಟ ಇರಲ್ಲ. ಸದ್ಯಕ್ಕೆ ರಾಜಕಾರಣದಲ್ಲಿ ಒಂದು ಬದಲಾವಣೆ ಆಗಲಿ ಅಂತೇಳಿ ನಾವೆಲ್ಲ ಬಯಸಿದ್ದೀವಿ. ಕಡೆಯ ಡೇಟ್ ಕೊಡ್ತಾ ಇದೀವಲ್ಲ, ಮೇ 15 ಅಷ್ಟೇ, ಅದೇ ಫೈನಲ್ ಡೇಟ್ ನಮ್ದೆಲ್ಲರದ್ದು. ಶಿವಕುಮಾರ್ ಅವರು CM ಆಗ್ತಾರೆ. ಖಂಡಿತವಾಗೂ ಹಾಗೆ ಆಗ್ತಾರೆ. ಹೈಕಮಾಂಡ್ ಅವರು ಅವರ ಶ್ರಮಕ್ಕೆ ಫಲವನ್ನು ಕೊಡ್ತಾರೆ ಅನ್ನೋದು ನಾವೆಲ್ಲ ನಂಬ್ಕೊಂಡಿದ್ದೇವೆ. ಸೊ ಮೇ 15ಕ್ಕೆ ಅವ್ರ ಹುಟ್ಟುಹಬ್ಬ ಇದೆ. ಸೊ ಅಷ್ಟು ಸಂದೇಶ ಸಾಕು ಅಂತ ನಾನು ಅನ್ಕೋತೀನಿ. ಮೇ 15ಕ್ಕೆ ಹುಟ್ಟುಹಬ್ಬ ಇದೆ, ಸಂತೋಷ ಸಿಗುತ್ತೆ ಅಂತ ನಾನು ಭಾಳಷ್ಟು ಆಶಾಭಾವನೆಯಲ್ಲಿ ಭಾಳಷ್ಟು ಜನ ನನ್ನಂಥ ಕಾರ್ಯಕರ್ತರುಗಳು ಇದ್ದಾರೆ ಅಂತ ಅನ್ಕೋತೀನಿ. ಕಾಲವೇ ತಸ್ಮೈ ನಮ ಅಂತ ಹೇಳ್ತಿರ್ತಾರೆ ನಮ್ಮ ಸಾಹೇಬರು. ಮೇ 15ನೇ ತಾರೀಕು ನಮ್ಮ ಸಾಹೇಬ್ರದ್ದು ಹುಟ್ಟುಹಬ್ಬ. ಸೊ ಅಷ್ಟು ಅರ್ಥ ಮಾಡ್ಕೊ. ಹೀಗೆ ಶಿವಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಶಿವಕುಮಾರ್ ಅವ್ರಿಗೆ ಇಂಥದ್ದೇ ಗಿಫ್ಟ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಅವರ ಬೆಂಬಲಿಗರಲ್ಲಿದೆ. ಇದು ನಿಜ ಮಾಡುತ್ತಾ, ನಿಜ ಆಗಲ್ವಾ ಅನ್ನೋ ನಿರ್ಧಾರ ಹೈಕಮಾಂಡ್ ಕಡೆಯಲ್ಲಿದೆ. ಹೀಗಾಗಿ ಮೇ 4ರ ನಂತರ ಏನೇನು ಮಾಡಬೇಕು ಕಾಂಗ್ರೆಸ್ನ ಒಳಗಡೆ ಅನ್ನುವಂತಹ ಬೆಳವಣಿಗೆ ಮಾತ್ರ ಬಹಳ ನಿರಂತರವಾಗಿ, ಬಹಳ ವೇಗವಾಗಿ ಸಾಗ್ತಾ ಇರುವಂಥದ್ದನ್ನು ಬಹಳ ಕುತೂಹಲದಿಂದ ನೋಡಬೇಕಾಗಿರುವಂಥದ್ದು.